ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀನಿ. ನನ್ನ ಜೊತೆಗೆ ನೋಡಿ ಯಾರು ಇದ್ದಾರೆ ಇಲ್ಲಿ ನೋಡಿ. ಆ್ಯಕ್ಚುಲಿ ಮಕ್ಕಳು ಎಲ್ಲ ದೊಡ್ಡಾಗಿದ್ದಾರೆ. ಓಕೆ, ಅಲ್ಲಿ ನೋಡಿ ಮುತ್ತಜ್ಜಿ ನೋಡಿ ನನ್ನ ಅಜ್ಜತ್ತು ಮುತ್ತಜ್ಜಿ, ಮಗಳನ ಮಗಳು. ನಾವು ತುಳು ಭಾಷೆಯಲ್ಲಿ ಪಿಜ್ಜಿ ಅಂತ ಹೇಳುದು, ಕನ್ನಡ ಭಾಷೆಯಲ್ಲಿ ಮುತ್ತಜ್ಜಿ ಅಂತ ಹೇಳ್ತಾರೆ. ಅಂದಜ್ಜಿ ಬಂಗಾರಿ ನನ್ನ ನಾಯಿ. ಆಕ್ಚುಲಿ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಟಿದಾರಲ್ವಾ, ನಿಮ್ಗೆ ಗೊತ್ತುಂಟು, ಒಂದು 10 ದಿವಸ ಮುಂಚೆ ನಾನು ನಿಮ್ಗೆ ತೋರಿಸಿದ್ದೀನಿ. ಆ ಟೈಮಲ್ಲಿ ಕಣ್ಣು ಕೂಡ ಓಪನ್ ಮಾಡಲಿಲ್ಲ. ಇವಾಗ ಅವರು ಕಣ್ಣು ಕೂಡ ಓಪನ್ ಮಾಡಿದ್ದಾರೆ. ಇವಾಗ ಅವರು ಜಸ್ಟ್ ಹಾಲು ಕುಡಿಯಲ್ಲ, ಇವಾಗ ಅನ್ನ ಕೂಡ ತಿಂತಾರೆ ಅಲ್ವಾ. ನನ್ನ ಮಗು ತುಂಬಾ ದೊಡ್ಡಾಗಿದ್ದಾಳೆ. ಇವಾಗ ಹಾಲು ಅಲ್ಲ, ಅನ್ನ ಕೂಡ ತಿಂತಾರೆ ಅಲ್ವಾ. ತಿಂತೀಯಾ ಗೈಸ್? ಆಕ್ಚುಲಿ ಎಂತ ಗೊತ್ತು, ನಮ್ಮ ಮಕ್ಕಳು ಎಷ್ಟು ಬೇಗ ದೊಡ್ಡ ಆಗುದಲ್ವಾ. ಹೇಗೆ ಗೊತ್ತುಂಟ, ಇವರು ದೊಡ್ಡ ಆದ ನಂತರ ನನಗೆ ಹೀಗೆ ಹಿಡ್ಕೊಳ್ಳಿಕ್ಕೆ ಆಗಲ್ಲ, ಮುದ್ದು ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಸ್ಲೋಲಿ ದೊಡ್ಡ ಆಗಬೇಕು. ಅಷ್ಟು ಫಾಸ್ಟ್ ದೊಡ್ಡ ಆಗಬಾರ್ದು. ಸ್ಲೋಲಿ ದೊಡ್ಡ ಆಗಬೇಕು. ಇಲ್ಲಾಂದ್ರೆ ನಿಮ್ಮ ಅಮ್ಮ ಹೇಗ ನಿಮಗೆ ಮುದ್ದು ಮಾಡ್ತಾರೆ. ಆಕ್ಚುಲಿ ತುಂಬಾ ಮಕ್ಕಳು ಇದ್ದಾರೆ. ಎಲ್ಲರಿಗೆ ಒಂದೊಂದು ಚಾನ್ಸಲ್ಲಿ ನಾನು ಇದೇ ಮಾಡ್ತೀನಿ, ನಾನು ಇಟ್ಕೊಳ್ತೀನಿ. ಅವರ ಎಲ್ಲ ಡೈನ್ ಆಯಿತು. ಇವಾಗ ಅವರು ಎಲ್ಲರೂ ಮಲಗಿದ್ದಾರೆ. ಇವಾಗ ಆ್ಯಕ್ಚುಲಿ ಇದೇ ವಿಡಿಯೋ ಅಂತಂದರೆ ನನ್ನ ಆ್ಯಕ್ಚುಲಿ ಹೀಗೇನೆ ನಾನು ನಾರ್ಮಲಿ ಆಗಿ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಮಾಡೋಣ ಅಂತ ನನಗೆ ಫೀಲ್ ಆಯಿತು. ಅದಕ್ಕೆ ನಾನು ಒಂದು ಟುಡೇನೆ ಬೆಳಿಗ್ಗೆ ನಾನು ನಿಮಗೆ ಹಾಕಿದ್ದೀನಿ. ನಿಮಗೆ ಎಂಥ ಕ್ವೆಶನ್ ಕೇಳಲಿಕ್ಕೆ ಇದ್ರೆ ಅಂತ ಕೇಳಿ ಅಂತ. ನೀವು ನನಗೆ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ. ಮತ್ತು ನನಗೆ ಗೊತ್ತುಂಟು ನೀವು ನನಗೆ ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಇಲ್ಲ, ವಿಡಿಯೋಸ್ ಇಲ್ಲ, ಒಂದು ಫೋಟೋ ಕೂಡ ಇಲ್ಲ ಅಂತ ನಿಮ್ಮ ಎಲ್ಲ ನಾನು ಮೆಸೇಜ್ ಎಲ್ಲ ನೋಡ್ತೀನಿ ಅಲ್ವಾ. ಆ ಟೈಮಲ್ಲಿ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಮಿಸ್ ಮಾಡ್ತಾ ಇದ್ದೀರಂತ. ಐ ಆಮ್ ರಿಯಲಿ ಸಾರಿ ಗೈಸ್. ಆ್ಯಕ್ಚುಲಿ ಅಂತ ಗೊತ್ತುಂಟ, ಇವಾಗ ಮನೆಯಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟಲ್ವಾ. ಸೊ ಕೆಲಸದಲ್ಲಿ ನನಗೆ ಟೈಮೇ ಸಿಗಲ್ಲ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ, ಇದೇ ಒಂದು ನನ್ನ ಡೊಂಪದ ಕೆಲಸ ಆಗುತ್ತಲ್ವಾ. ಆಗ ನಂತರ ನಾನು ಫುಲ್ಲು ಆ್ಯಕ್ಟಿವೇ ಇರ್ತೀನಿ. ಓಕೆ, ಸೊ ಇವತ್ತು ಸ್ವಲ್ಪನೇ ದಿವಸ ಕೋಆಪರೇಟ್ ಮಾಡಿ ಫಸ್ಟ್ ಅಂತಂದ್ರೆ ನೀವು ನನ್ನ ಬಿಗ್ ಬಾಸ್ ಅಲ್ಲಿ ಡಾನ್ಸ್ ಮಿಸ್ ಮಾಡ್ತಾ ಇದ್ದೀರಿ ಅಲ್ವಾ. ಸೊ ನಿಮ್ಗೋಸ್ಕರ ನಾನು ಒಂದು ಡಾನ್ಸ್ ಮಾಡ್ತೀನಿ. ನೀವು ಪದ್ಯವನ್ನೇ ನಾನು ಡಾನ್ಸ್ ಮಾಡ್ತೀನಿ. 1 2 ರುಂದೆ 1 2 3 ಪದ ಬಲ್ಲೆ 1 2 3 ಸ್ಟಾರ್ಟ್. ಲಾ 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 ನಾಯಿ ಲಕ್ಕದೆ ನಾಯಿ ಲಕ್ಕದೆ. ಮತ್ತೊಂದು ಸಾಂಗ್ ವೇಟ್ ಎನರ್ಜೆಟಿಕ್ ಸಾಂಗ್. ಆಕ್ಚುಲಿ ಮಸ್ತ್ ಕನೆಕ್ಟ್ ಆಗ್ಬಿಡು ಬಿಗ್ ಬಾಸ್ ಇಲ್ಲಡು. ನಾನು ಹೀಗೆ ಮಾಡುದು. ಬಿಗ್ ಬಾಸ್ ಮನೆಯಲ್ಲಿ ಇದೇ ಸಾಂಗ್ ಆಗ್ತಾ ಇತ್ತಲ್ವಾ, ನಾನು ಹೀಗೆ ಬೋಡಿ ಸಾರಿ ಒಡಿ ಮಗ ಅಲ್ವಾ, ಬೋಡಿ ಮಗ ಸಾರಿ ಮಡಲತ್ತೆ ಬೋಡಿ ಮಗ ಹಾ ಬೋಡಿ ಮಗ ಬಿಡ ಅವನ ಯಾಂದಾದೆ ಏನದಿತ್ತು ಗೊತ್ತೇ. ಸುದೀಪ್ ಸರ್ ಹೆಂಗ ಕೇನ್ನಾಗ ಓಡಿ ಮಗ ಡಿಬೇಟ್ ಮಲ್ತು ತೋಜಾವಡು ನಾನು ಎಂತ ಆಕ್ಷನ್ ಮಾಡಿ ತೋರಿಸಿದ್ದೀನಿ ಗೊತ್ತುಂಟ. ಓಡಿ ಮಗ ನಾನು ಓಡಿ ಅಂತ ಓಡಿ ಹೀಗೆ ಅನ್ಕೊಳ್ಳಿದ್ದೀನಿ. ಅದೇ ಗೇಮ್ ನಿಮ್ಗೆ ಗೊತ್ತುಂಟಾ? ಅವರು ಗೆಸ್ ಮಾಡಿದ್ದಾರೆ. ಓಡಿ ಮಗ ಅಂದ್ರೆ ಹೀಗೆ ಅಲ್ವಾ ಓಡಿ. ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಕ್ ಬಂದ್ರೆ ಮಚ್ಚು ಎತ್ತು ಬಿಡಬೇಡ ಅವನ್ನ, ಹಾಗೇನಾ? ಗೈಸ್, ಫಸ್ಟ್ ಡಾನ್ಸ್ ಆಕ್ಚುಲಿ ನಾನು ತುಂಬಾ ಮಾಡ್ತೀನಿ, ಇವಾಗಲ್ಲ, ನಂತರ ಒಂದು ದಿವಸ ಬರಲಿ ಫುಲ್ಲು ನಿಮಗೆ ಆಗ ನಂತರ ನನ್ನ ಎಲ್ಲ ವ್ಲಾಗ್ ಮುಂಚೆ ಡಾನ್ಸೇ ಇರುತ್ತೆ. ಅವರಿಗೆ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನನಗೆ ಫಸ್ಟ್ ನಾನು ವೇಗಪ್ ಮಾಡುವಾಗ ಡಾನ್ಸ್ ಮಾಡುದಲ್ವಾ, ಡಾನ್ಸ್ ಮಾಡಿ ನಮ್ಮ ದಿವಸ ಸ್ಟಾರ್ಟ್ ಆಗುದಲ್ವಾ. ಇದೇ ಕೂಡ ನಮ್ಮ ರಿಯಲ್ ಬಿಗ್ ಬಾಸೇ. ಅದೇ ಒಂದು ಬಿಗ್ ಬಾಸ್ ಇತ್ತಲ್ವಾ, ಇದೇ ಕೂಡ ನಮ್ಮ ಲೈಫುದು ರಿಯಲ್ ಬಿಗ್ ಬಾಸೇ. ಅರ್ಥ ಆಯ್ತಾ? ಸೊ ಇದು ಕೂಡ ನಮ್ಮ ದಿವಸ ತುಂಬ ಎಂಜಾಯ್ ಜಾಲಿ
ಮಜಾ ಮಾಡಿ ಮಾಡಿ ಡಾನ್ಸ್ ಮಾಡಿ ಮಾಡಿಯೇ ಸ್ಟಾರ್ಟ್ ಮಾಡಬೇಕು. ನಾವೆಂತ ಮಾಡ್ತೀವಿ, ಅಯ್ಯೋ ಎಚ್ಚರಿಕೆ ಮಾಡಿದ ನಂತರ ಫಸ್ಟ್ ನೋಡೋದು ಫೋನು. ಅದೇ ಆ್ಯಕ್ಚುಲಿ ರಾಂಗ್, ಬ್ಯಾಡ್ ಹ್ಯಾಬಿಟ್. ನಾವು ವೇಕಪ್ ಮಾಡಿದ ನಂತರ ಎಂಜಾಯ್ ಮಾಡಬೇಕು, ಡಾನ್ಸ್ ಮಾಡಬೇಕು, ಫುಲ್ ನಾವು ಪಾಸಿಟಿವ್ ಆಗಬೇಕು ಅಲ್ವಾ? ಹೌದು. ಬಿಕಾಸ್ ನನಗೆ ನಿನ್ನೆ ಒಂದು ಡ್ರೀಮ್ ಬಂತು. ಎಂತ ಗೊತ್ತುಂಟಾ ನಿಮಗೆ? ನಿನ್ನೆ ಒಂದು ಡ್ರೀಮ್ ಬಂತು. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನನ್ನ ಮನೆಯಲ್ಲಿ ಯಮರಾಜ್ ಬಂದರು. ನಿನ್ನೆ ನನ್ನ ಮನೆಯಲ್ಲಿ ಯಮರಾಜ್ ಬಂದ್ರು. ಯಮರಾಜ್ ಬಂದ ನಂತರ ನನ್ಗೆ ಹೇಳ್ತಾ ಇದ್ದಾರೆ ಬಾ. ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಬರ್ಲಿ ಹಾಗೆಲ್ಲ ಅವರು ಸಾರಿ. ನಿನ್ನೆ ನನ್ನ ಮನೆಯಲ್ಲಿ ಯಮರಾಜ್ ಬಂದ್ರು. ಓಕೆ, ಯಮರಾಜ್ ಬಂದ ನಂತರ ನಾನು ಡೋರ್ ಓಪನ್ ಮಾಡುವಾಗ ಯಮರಾಜ್ ಇದ್ರು. ಯಮರಾಜ್ ನನ್ಗೆ ಹೇಳಿದ್ರು ಬಾ ಹೋಗೋಣ. ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲಿ, ಫಸ್ಟ್ ಮನೆಯಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಅವರು ಮನೆಯಲ್ಲಿ ಬನ್ನಿ ಕುತ್ಕೊಳ್ದ್ರು. ಆಗ ನಂತರ ಅವರು ನನ್ಗೆ ಹೇಳಿದ್ರು ಬಾ ಹೋಗೋಣ. ನಾನು ಹೇಳಿದ್ದೀನಿ निकल पहले फुर्सत में निकल. क्यों? वो यमराज ने बोला था ना. हाँ निकल ಅಲ್ಲ, ಚಲೋ ಚಲೋ हाँ. ಚಲೋ ಮೇರೆ ಸಾಥ್ ಚಲೋ. ಸೊ ಅದಕ್ಕೆ ನಾನು ಹೇಳಿದ್ದೀನಿ ವೇಟ್ 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 ವೇಟ್. ಅಯ್ಯೋ ಇಷ್ಟು ಕಷ್ಟಪಟ್ಟು ನಾನು ಒಂದು ಮೊಬೈಲ್ ಎಲ್ಲ ತಗೊಳ್ಳಿದ್ದೀನಿ ವ್ಲಾಗಿಂಗ್ ಎಲ್ಲ ಮಾಡ್ಲಿಕ್ಕೆ. ಅದಕ್ಕೆ ಅದೇ ಒಂದು EMI ಎಲ್ಲ ಕಟ್ಟಲಿಲ್ಲ, ಇವಾಗ ಇದೇ ಒಂದು ತಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. ಸೊ ಇದೇ ತಗೊಳ್ಳಿ ಹೋಗುವಾಗ ಅವರು ಹೇಳಿದ್ರು ಇಲ್ಲ ನಿಮಗೆ ಮೊಬೈಲ್ ಎಲ್ಲ ಎಂತ ತಗೊಳ್ಳಿ ಹೋಗ್ಲಿಕ್ಕೆ ಆಗಲ್ಲ ಅಂತ. ಸೊ ನಾನು ಹೇಳಿದ್ದೀನಿ ಓಕೆ ಪರವಾಗಿಲ್ಲ. ನಾನು ಆಗ ನಂತರ ನನ್ನ ಚಿನ್ನ ಎಲ್ಲ ಇತ್ತಲ್ವ, ಸ್ವಲ್ಪ ಚಿನ್ನ ಎಲ್ಲ ಅದೇ ನಾನು ಇಟ್ಕೊಂಡಿದ್ದೀನಿ. ಅದೇ ಯಮರಾಜ್ಗೆ ಹೇಳಿದ್ದೀನಿ ಓಕೆ ಫೈನ್, ನನ್ನ ಇದೆ ಎಲ್ಲ ಚಿನ್ನ ಎಲ್ಲ ತಕೊಂಡು ಬರ್ತೀನಿ ನಿಮ್ಮ ಜೊತೆಗೆ. ಸೊ ಅವರು ಹೇಳಿದ್ರು ಚಿನ್ನ ಕೂಡ ತಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತ. ಸೊ ನಾನು ಹೇಳಿದ್ದೀನಿ ಓಕೆ ಫೈನ್, ನಾನು ಒಂದು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಲ್ವಾ ಹಣ, ನನ್ನ ಗೋದ್ರೇಜ್ ಅಲ್ಲಿ ಇತ್ತು. ನಾನು ಹೇಳಿದ್ದೀನಿ ಪ್ಲೀಸ್ ಒಂದು ಪೆಡಿಕೆ ಅಂದ್ರೆ ಅದ್ರ ನೋಟಿಗೆಲ್ಲ ಅದೇ ಒಂದು ತಕೊಂಡ್ ಬರ್ತೀನಿ ಅಂತ. ಸೊ ಅವರು ನನ್ಗೆ ಹೇಳಿದ್ರು ಇಲ್ಲ ಅದೇ ಕೂಡ ತಕೊಂಡ್ ಬರ್ಲಿಕ್ಕೆ ಆಗಲ್ಲ. ನಾನು ಹೇಳಿದ್ದೀನಿ ಓಕೆ ಫೈನ್. ನನ್ನ ಅಪ್ಪ ಅಮ್ಮ ತಂಗಿ ಎಲ್ಲ ಇದ್ರು. ನಾನು ಹೇಳಿದ್ದೀನಿ ಓಕೆ, ಇವರು ಅಂದ್ರೆ ನನ್ನ ಪ್ರಾಣ, ಇವರು ಅಂದ್ರೆ ನನ್ನ ಜೀವ, ಇವರು ಕೂಡ ನನ್ನ ಜೊತೆಗೆ ಬರ್ತಾರೆ. ಸೊ ಅವರು ಹೇಳ್ತಾರೆ ಇಲ್ಲ ನೀವು ಒಬ್ಬರೇ ಬರ್ಲಿಕ್ಕೆ ಆಗುತ್ತೆ, ಅವರಿಗೆ ಎಲ್ಲ ನಿಮ್ಗೆ ತಕೊಂಡ್ ಬರ್ಲಿಕ್ಕೆ ಆಗಲ್ಲ ಅಂತ. ಸೊ ನಾನು ಹೇಳುದು, ಸೊ ಅವರು ನನ್ಗೆ ತಕೊಂಡು ಹೋಗುದು ಒಬ್ರೆ. ಸೊ ನಾನು ಥಿಂಕ್ ಮಾಡುದು. ಸೊ ಅವ್ರಿಗೆ ನಾನು ಕೇಳಿದ್ದೀನಿ ಅಂದ್ರೆ ನಾನು ಇಷ್ಟು ಕಷ್ಟಪಟ್ಟು ಇದು ಎಲ್ಲ ಮಾಡಿದ್ದೀನಿ. ಇಲ್ಲ ಸಾರಿ. ಆಗ ನಂತರ ನಾನು ಅವರಿಗೆ ಕೇಳುದು ಅಯ್ಯೋ ನಾನು ಸ್ವಲ್ಪನೇ ದಿವಸ ಆಯ್ತು ಬದುಕಿ, ಇವಾಗ ತುಂಬಾ ವರ್ಷ ನನಗೆ ಬದುಕಲಿಕ್ಕೆ ಉಂಟು, ತುಂಬಾ ವರ್ಷ ಉಂಟು. ಸಾರಿ ನಾನು ಅವರಿಗೆ ಹೇಳಿದ್ದೀನಿ ಅಯ್ಯೋ ಇನ್ನೂ ನನಗೆ ಬದುಕಲಿಕ್ಕೆ ಉಂಟು, ಯಾಕೆ ಇವಾಗ ನೀವು ನನಗೆ ತಕೊಂಡು ಹೋಗ್ತೀರಾ, ಇನ್ನೂ ನನಗೆ ಜಾಸ್ತಿ ಇದೇ ಮಾಡ್ಲಿಕ್ಕೆ ಉಂಟು. ಎಂತ ಲೈಫು ಕನ್ನಡ ಬರಲ್ವಾ? ಇನ್ನೂ ತುಂಬಾ ಬದುಕಲಿಕ್ಕೆ ಉಂಟು ನನ್ಗೆ. ಜೀವನ ಎಲ್ಲ ನೋಡ್ಲಿಕ್ಕೆ ಉಂಟು. ಸೊ ಅವರು ನನ್ಗೆ ಯಮರಾಜ್ ಅವರು ಎಂತ ಹೇಳ್ತಾರೆ ಗೊತ್ತುಂಟ, ಇಲ್ಲ ಸಾಕು, ನಿಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ದೀನಿ ಅಲ್ವಾ ಅಷ್ಟೇ ಸಾಕು, ಇವಾಗ ನಿನ್ನ ಟೈಮ್ ಆಯ್ತು ಬಾ ಅಂತ ಹೇಳಿದ್ರು. ಸೊ ನಾನು ಹೇಳಿದ್ದೀನಿ ಹೌದಾ ಅಂತ ನಾನು ಅವರ ಜೊತೆಗೇನೆ ಹೋಗಿದ್ದೀನಿ. ಸೊ ನನಗೆ ಒಂದು ಎಂತ ಆಯ್ತು ಅಂದ್ರೆ ನಾವು ಪ್ರೆಸೆಂಟ್ ಲೈಫು ಯಾವಾಗ ಬದುಕಬೇಕು, ಯಾಕೆಂದ್ರೆ ನಾವು ಚಿನ್ನ ಮಾಡ್ತೀವಿ, ದುಡ್ಡು ಮಾಡಿದ್ದೀನಿ, ಗಾಡಿ ಉಂಟು, ಮೊಬೈಲ್ ಎಲ್ಲ ಉಂಟು, ಬಟ್ ಹೋಗುವಾಗ ಎಲ್ಲ ಬಿಟ್ಟು ಹೋಗಿದ್ದೀನಲ್ವಾ, ಎಂತ ಪ್ರಯೋಜನ ಆಗ್ಲಿಲ್ಲ. ಸೊ ಅದಕ್ಕೆ ನಾವು ಒಂದು ಬದುಕಬೇಕು, ತುಂಬಾ ಬದುಕಬೇಕು. ಅದಕ್ಕೆಲ್ಲ ಅಷ್ಟು ಸೇವಿಂಗ್ ಮಾಡಬಾರ್ದು, ಅರ್ಥ ಆಯ್ತಾ? ಸೇವಿಂಗ್ ಸ್ವಲ್ಪ ಮಾಡ್ಬೇಕು, ಹೌದು ಸ್ವಲ್ಪ ಸೇವಿಂಗ್ ಮಾಡ್ಬೇಕು, ಬಟ್ ಎಲ್ಲ ಧ್ಯಾನ ಜಸ್ಟ್ ದುಡಿಬೇಕು ಮಾಡಬಾರ್ದು. ದುಡಿಬಾರ್ದು ಅಂದ್ರೆ ದುಡಿಬೇಕು, ಅಷ್ಟು ಜಸ್ಟ್ ತಲೆ ಎಲ್ಲ ದುಡಿಬೇಕು ಅಂತ ಮಾಡಬಾರ್ದು. ಇಲ್ಲಾಂದ್ರೆ ಲೈಫೇ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ನೀವು ದುಡಿದನ್ನ ನೀವು ಅನುಭವಿಸಬೇಕು. ದುಡಿದ್ರು ಹಣ ಹಂಚ್ಬೇಕು, ಹೌದು, ಇನ್ನೂ ಜಾಸ್ತಿ ಬೇಕು, ಇನ್ನು ಮಾಡೋಣ, ಆಗ ನಂತರ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಯಮರಾಜ್ ಬರ್ತಾರೆ ಅಷ್ಟೇ ಅಲ್ವಾ? ಅರೆ ನಿಮ್ಗೆ ಬೋರ್ ಆಯ್ತಾ ಗೈಸ್? ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ದುಡಿಲಿಲ್ಲ ಅಂದ್ರೆ ಎಂತ ಆಬ್ವಿಯಸ್ಲಿ ಎಂತ ಮಾಡ್ಲಿಕ್ಕೇನೆ ಆಗಲ್ಲ. ದುಡಿಬೇಕು, ಆನ್ ದ ಅದರ್ ಸೈಡ್ ಎಂಜಾಯ್ ಕೂಡ ಮಾಡಬೇಕು, ಸ್ಪೆಂಡ್ ಕೂಡ ಮಾಡಬೇಕು, ಅರ್ನ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಗೋದ್ರೇಜ್ ಅಲ್ಲಿ ಇಟ್ರೆ
ಉದಲ್ ಪತ್ತುತ್ತೆ ಅಷ್ಟೇ ಗೈಸ್. ಮತ್ತೆ ಎಂತ ಗೊತ್ತುಂಟಾ, ನೀವು ನಂಗೆ ಕ್ವೆಶನ್ಸ್ ಕೇಳಿ. ಆಕ್ಚುಲಿ ಒಂದು ವಾರದಲ್ಲಿ ಡೈಲಿ ನಿಮ್ಮ ಹತ್ರ ನಾನು ಈಗನೇ ಚಿಟ್ ಚಾಟ್ ಮಾಡ್ಲಿಕ್ಕೆ ಬರ್ತೀನಿ. ಓಕೆ, ಸೊ ಈಗೇನೆ ಗೈಸ್ ನಾನು ನಿಮ್ಮ ಹತ್ರ ಚಿಟ್ ಚಾಟ್ ಮಾಡ್ಲಿಕ್ಕೆ ಬರ್ತೀನಿ. ನಂಗೆ ಆಕ್ಚುಲಿ ನಾನು ಇಲ್ಲಿದ್ದೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಮಾತಾಡುವಾಗ. ಓಕೆ, ಸೊ ಕ್ವೆಶನ್ಸ್ ಎಂತ ಅಂದ್ರೆ, ನೀವು ನನ್ನ ಡಾನ್ಸ್ ಮಿಸ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಸತ್ಯ ಹೇಳಲಿಕ್ಕೆ ಇದ್ರೆ ಆ 3.5 ತಿಂಗಳು ಇತ್ತಲ್ವಾ, 3.5 ತಿಂಗಳು ತುಂಬ ಜಾಲಿ ಇತ್ತು. ನನಗೆ ಹೇಗ ಫೀಲಿಂಗ್ ಉಂಟು ಗೊತ್ತುಂಟ, ನಾನೊಂದು ಪಿಕ್ನಿಕ್ಕಿಗೆ ಹೋಗಿದ್ದೀನಿ ಅಂತ. ಫುಲ್ಲು ಮಜಾನೇ ಮಜಾ, ಜಾಲಿಯೇ ಜಾಲಿ. ಅಲ್ಲಿಂದ ಬರುವಾಗ ಇವಾಗ ಆ್ಯಕ್ಚುಲಿ ನನ್ನ ಲೈಫ್ ಸ್ವಲ್ಪ ಇದೇ ಆಗಿದೆ, ಬೋರಿಂಗ್ ಆಗಿದೆ. ಯಾಕೆಂದ್ರೆ ಎಂತ ಮಾಡ್ಲಿಕ್ಕೇನೆ ಇಲ್ಲ, ಎಂತ ಚಾಲೆಂಜಸೇ ಇಲ್ಲ, ಎಂತ ಇಲ್ಲ, ಹೀಗೇನೆ ಕುತ್ಕೊಂಡಿದ್ದೀನಿ. ಅಲ್ಲಿ ಹೇಗಾಯ್ತು, ನ್ಯೂ ಗೇಮ್ಸ್ ಇತ್ತು, ನ್ಯೂ ಚಾಲೆಂಜಸ್ ಇತ್ತು, ನ್ಯೂ ಆಕ್ಟಿವಿಟೀಸ್ ಎಲ್ಲ ಇತ್ತು. ನನಗೆ ಈಗ ಆಕ್ಟಿವ್ ಇರಲಿಕ್ಕೆ ತುಂಬ ಇಷ್ಟ. ಇಲ್ಲಿ ನನಗೆ ಕೂಡ ತುಂಬ ಇಷ್ಟ, ಅಲ್ಲಿ ಹೋಗ್ಲಿಕ್ಕೆ, ಆಚೆ ಈಚೆ ಹೋಗ್ಲಿಕ್ಕೆ ತುಂಬ ಇಷ್ಟ. ಬಟ್ ಇವಾಗ ಎಂತ ಆಯ್ತು ಗೊತ್ತು, ನನಗೆ ಒಂದು ಫ್ರೀಲಿ ನನಗೆ ಒಂದು ಇಂಡಿಪೆಂಡೆಂಟ್ ಆಗಿ ನನಗೆ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಎಂತ ಹೇಳ್ತೀನಿ ಅಂದ್ರೆ? ಅದೇ ಏನೀಗ ಅರ್ಥ ಅಡೆ ಯಾ ಹಾಗೆ. ಮತ್ತೆ ಎಂತ ಗೊತ್ತುಂಟಾ, ಸೊ ನೀವು ಇವಾಗ ಕೇಳ್ತಾ ಇದ್ದೀರಲ್ವಾ, ಬಿಗ್ ಬಾಸ್ ಮನೆಯಲ್ಲಿ ಬಂದ ನಂತರ ಎಂತ ಡಿಫ್ರೆನ್ಸ್ ಆಯಿತು, ಇದೇನೇ ಡಿಫ್ರೆನ್ಸ್ ಆಯಿತು. ನನಗೆ ಹೇಗೆ ಗೊತ್ತುಂಟಾ, ನಾನು ರೋಡಲ್ಲಿ ಹೀಗೆ ಒಂದು ಬೀಚಿಕ್ರೆ ಪಕ್ಕಿ ಹಾಗೆ ನಾನು ಹೀಗೆ ಅಲ್ಲಿ ಇಲ್ಲಿ ಹೋಗೋದು ಫ್ರೀಯಲ್ಲಿ. ಅಂದರೆ ಯಾರು ನನಗೆ ಹೇಗೆ ಗೊತ್ತುಂಟ, ನಾನು ಫ್ರೀಲಿ ಇಂಡಿಪೆಂಡೆಂಟ್ ಹಾಗೆ ನನಗೆ ಇದೇ ಮಾಡಲಿಕ್ಕೆ ಎಲ್ಲ ತುಂಬ ಇಷ್ಟ. ಬಟ್ ಇವಾಗ ಎಂತ ಆಗುತ್ತೆ ಗೊತ್ತುಂಟ, ನನಗೆ ಇಂಡಿಪೆಂಡೆನ್ಸ್ ಅಷ್ಟು ಇಲ್ಲ, ಫ್ರೀಲಿ ನನಗೆ ಹೋಗ್ಲಿಕ್ಕೆ ಆಗಲ್ಲ ಎಲ್ಲೋ ಕಡೆ. ಮತ್ತು ಬಿಗ್ ಬಾಸ್ ಮನೆಯ ಬಂದ ನಂತರ ಅದೇ ಫೀಲಿಂಗ್ ಕೂಡ ನನಗೆ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಅಂದರೆ ಸತ್ಯ ಮನಸ್ಸಿಂದ ನನಗೆ ಒಂದು ಮನೆಯ ಮಗಳು ಹಾಗೇನೆ ಸ್ವೀಕಾರ ಮಾಡಿದ್ದಾರೆ ಅಂತ. ನಿಮಗೆ ಗೊತ್ತುಂಟ, ಒಂದು ಗೆಲುವು ಎಂತ ಗೊತ್ತುಂಟಾ, ಆ್ಯಕ್ಚುಲಿ ಇವಾಗ ನಾನು ಎಂತ ಫೀಲ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇ ಆ್ಯಕ್ಚುಲಿ ಗೆಲುವು ಗೊತ್ತುಂಟಾ. ಆ ಗೆಲುವು ಇದೇ ಮಾಡಲಿಕ್ಕೆ ಅನುಭವಿಸಲಿಕ್ಕೆ ತುಂಬಾನೇ ಒಳ್ಳೆ ಗೊತ್ತುಂಟ. ಮತ್ತೆ ಅಲ್ಲೇನೆ ಕುಚ್ಲೆ ಮತ್ತೆಂತ ಗೊತ್ತುಂಟ, ನಿಮ್ಮ ತುಂಬ ಕ್ವೆಶನ್ಸ್ ಉಂಟು. ನೀನು ಬಿಗ್ ಬಾಸಿಗೆ ಮಿಸ್ ಮಾಡ್ತಾ ಇದೀಯಾ, ನೀನು ಬಿಗ್ ಬಾಸಿಗೆ ಮಿಸ್ ಮಾಡ್ತಾ ಇದ್ದೀಯ ಅಂತ. ಹೌದು ಗಾಯ್ಸ್, ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಸತ್ಯ ಹೇಳ್ತೀನಿ, ನಾನು ನಿಮಗೆ ಒಂದು ಪ್ರಾಮಿಸ್ ಹೇಳಿ ನಾನು ನಿಮಗೆ ಮತ್ತೊಂದು ಕನಸು ಹೇಳ್ತೀನಿ. ನನಗೆ ಮತ್ತೊಂದು ಕನಸು ಎಂತ ಬಂದಿದೆ ಗೊತ್ತುಂಟಾ, ನನಗೆ ಆ್ಯಕ್ಚುಲಿ ಒಂದು ಕಾಲ್ ಬರುವುದು, ನಿನಗೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಬರಲಿಕ್ಕೆ ಹೇಳಿದ್ದಾರೆ ಅಂತ. ಓಕೆ, ನಾನು ತುಂಬ ಎಕ್ಸೈಟಿಂಗ್ ಆಗೋದು, ಅಲ್ಲೋದು, ಅಯ್ಯೋ ಬಿಗ್ ಬಾಸ್ ಅವರು ನನಗೆ ಮತ್ತೊಂದು ಸತಿ ಕರೀದಿದ್ದಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ. ಸೊ ನಾನು ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಹೋಗೋದು. ಓಕೆ, ಸೊ ಯಾವಾಗ ಬಿಗ್ ಬಾಸ್ ಮನೆಯ ಹೋಗುವ ಮುಂಚೆ ಒಂದು ಚೆಕ್ಕಿಂಗ್ ಎಲ್ಲ ಇರುತ್ತೆ. ಓಕೆನಾ, ಆ ಚೆಕ್ಕಿಂಗಲ್ಲಿ ನಾನು ಒಂದಿಗೆ ನನ್ನ ಫುಲ್ಲು ಪೆಟ್ಟಿಗೆ ಕೊಡ್ತೀನಿ. ಅಲ್ಲಿ ಅವರು ಎಂತ ಮಾಡ್ತಾರೆ ಅಂದರೆ, ಚೆಕ್ಕಿಂಗ್ ಅವರು ನನ್ನ ಎಲ್ಲ ಸ್ವಲ್ಪ ಬಟ್ಟೆ ಇಡ್ತಾರೆ, ಸ್ವಲ್ಪ ಬಟ್ಟೆ ವಾಪಸ್ ಕೊಡ್ತಾರೆ. ನಾನು ಹೇಳೋದು ಅವರಿಗೆ, ನೀವು ಯಾಕೆ ನನಗೆ ವಾಪಸ್ ಕೊಡೋದು ಬಟ್ಟೆ, ಎಲ್ಲ ಬಟ್ಟೆ ನನಗೆ ಬೇಕು ಅಲ್ಲಿ ಹಾಕಲಿಕ್ಕೆ, ಬಿಗ್ ಬಾಸ್ ಮನೆಯಲ್ಲಿ ಹಾಕಲಿಕ್ಕೆ ಎಲ್ಲ ಬಟ್ಟೆ ನನಗೆ ಬೇಕು ಅಂತ. ಸೊ ಅವರು ಡಿಸ್ಕಸ್ ಎಂತ ಮಾಡ್ತಾರೆ ಗೊತ್ತುಂಟಾ, ಅವರು ಟೀಮ್ ಆ್ಯಕ್ಚುಲಿ ಇವರು ಸ್ವಲ್ಪ ಟೈಮಲ್ಲಿ ಇರುವುದಲ್ವಾ, ಸೊ ಅದಕ್ಕೆ ಅವರಿಗೆ ಜಾಸ್ತಿ ಬಟ್ಟೆ ಬೇಡ. ಸೊ ಅದೇ ನಾನು ಕೇಳಿದ್ದೀನಿ, ನಾನು ಅವರಿಗೆ ಹೇಳೋದು ಎಂತ, ನಾನು ಹಾಫ್ ಡೇಗೆ ಬಂದಿದ್ದೀನ ಅಂತ. ಇಲ್ಲ ನಾನು ಬರಲ್ಲ, ನನಗೆ ಹಾಫ್ ಡೇಗೆ ಬರಲಿಕ್ಕೆ ಇಲ್ಲ, ನನಗೆ ಫುಲ್ಲು ಇರಲಿಕ್ಕೆ ಉಂಟು ಅಲ್ಲಿ, ನಾನು ಹಾಫಲ್ಲಿ ಬರಲ್ಲ ಅಂತ ನಾನು ಅಳುದು ಅವರಿಗೆ ಹೇಳುದು. ಇಲ್ಲ ನನಗೆ ಹೋಗ್ಲಿಕ್ಕೆ ಉಂಟು, ಫುಲ್ ಡೇಗೆ ಹೋಗ್ಲಿಕ್ಕೆ ಉಂಟು, ನನ್ನ ಬಟ್ಟೆ ಕೊಡಿ ಅಂತ ಹೇಳುದು ನಾನು. ಓಕೆ, ಹಾಂ, ಸೊ ನಾನು ಹಾಗೆ ಹೇಳುದು ಅವರಿಗೆ. ಇಲ್ಲ. ಸೊ ಅವರು ಹೇಳುದು, ಇಲ್ಲ ರಕ್ಷಿತಾ, ನಿನಗೆ ಹೋಗ್ಲಿಕ್ಕೆ ನೀನು ಸ್ವಲ್ಪ ದಿವಸಗೇನೆ ಹೋಗ್ತೀಯಾ. ಸೊ ನನಗೆ ಇದೇ ಮಾಡೋದು. ಹೌದು ರಕ್ಷಿತಾ, ನಿನ್ನ ಹಾಗೇನೆ ಬೇರೆಯವರಿಗೆ ಕೂಡ ಚಾನ್ಸ್ ಸಿಗಬೇಕಲ್ವ. ನೀನೇ ಎವ್ರಿ ಇಯರ್ ನೀವೇ ಬಿಗ್ ಬಾಸಲ್ಲಿ ಇದ್ದರೆ ಬೇರೆಯವರಿಗೆ ಹೇಗೆ ಚಾನ್ಸ್ ಸಿಗುತ್ತೆ? ಹಾಂ, ಬೇರೆ ಹೊಸ ವ್ಯಕ್ತಿತ್ವ ಹೊರಗೆ ಹೇಗೆ ಬರುತ್ತೆ? ಸೊ ಎಲ್ಲ ಕಂಟೆಸ್ಟೆಂಟಿಗೆ ಚಾನ್ಸ್ ಸಿಗಬೇಕು. ಮತ್ತು ನೀನು ಒಂದು ಸತಿ ಹೋಗಿದ್ದೀಯಲ್ವಾ, ಸೊ ನನಗೆ ಸಮಾಧಾನ ಮಾಡೋದು. ನಾನು ಹೇಳೋದು, ಓಕೆ ಫೈನ್, ನಾನು ಹೋಗ್ತೀನಿ ಅಂತ ನಾನು ಹೋಗೋದು ಒಳಗೆ. ಓಕೆ, ಆಗ ನಂತರ ನಾನು ಎಲ್ಲರಿಗೆ, ಕಂಟೆಸ್ಟೆಂಟ್ ಅವರು ಇದ್ದಾರಲ್ವ, ನಾನು ಅವರಿಗೆ ಎಲ್ಲರಿಗೆ ಹಾಯ್ ಅಂತ ಹೇಳೋದು, ಹಾಯ್. ಸೊ ಯಾರೂ ನನಗೆ ರೆಸ್ಪಾನ್ಸೇ ಮಾಡಲ್ಲ, ಎಲ್ಲರೂ ನನಗೆ ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾರೂ ನನಗೆ ಹಾಯೇ ಹೇಳಲಿಲ್ಲ. ಸೊ ನಾನು ಅವರಿಗೆ ಹೇಳೋದು, ಅವರಿಗೆ
ಅಂದರೆ ಇದೆ ನನ್ನ ಮುಂಚೆದು ಮನೆ ಅಲ್ವಾ. ಸೊ ನಾನು ಅವರಿಗೆ ಹೇಳುದು, ನೀರಲ್ಲಿಂದ ಬರುವುದು ಅಲ್ಲಿ ಅಲ್ಲಿ ಇದೆ ಉಂಟು, ಅದೇ ಅಲ್ಲಿ ಅದು ಇದೆ ಉಂಟಂತ ನಾನು ಅವರಿಗೆ ಹೇಳ್ಕೊಡುದು. ಅಲ್ಲಿ ಜಾಸ್ತಿ ವೇಸ್ಟ್ ಮಾಡಬೇಡಿ, ನೀರು ಜಾಸ್ತಿ ವೇಸ್ಟ್ ಮಾಡಬೇಡಿ ಅಂತ ನಾನು ಅವರಿಗೆ ಹೇಳ್ಕೊಡುದು. ಓಕೆ, ಆಗ ನಂತರ ಅಷ್ಟೇ ಇತ್ತು ಕನಸು, ಅಷ್ಟೇ ಇತ್ತು ಕನಸು. ಬಟ್ ನನಗೆ ಒಂದು ಎಷ್ಟು ಒಳ್ಳೆ ಫೀಲ್ ಆಯಿತು ಗೊತ್ತುಂಟ, ಒಂದು ಮನೆಗೆ ಹೋಗಿ ಬಂದು. ಬಟ್ ಆ ಮನೆ ಇರಲಿಲ್ಲ. ಆ ಮನೆ ಆ್ಯಕ್ಚುಲಿ ಅದೇ ಮನೆ ಇರಲಿಲ್ಲ, ಅದೇ ಆ್ಯಕ್ಚುಲಿ ನನ್ನ ಮಾಮಿನ ಮನೆ ಇತ್ತು. ಒಂದನಂಟಿಂದ ಇಲ್ಲಿತ್ತೀನಿ ಅವು ಬಿಗ್ ಬಾಸ್ದ ಇಲ್ಲಿ ಪನ್ನಾಗ. ಬಿಗ್ ಬಾಸ್ದ ಮನೆ ನನ್ನ ಮಾಮಿನ ಮನೆ ಇತ್ತು ನನ್ನ ಡ್ರೀಮಲ್ಲಿ, ಗೊತ್ತಾಯ್ತಾ? ನಿಮಗೆ ಬೋರ್ ಆಯ್ತಾ ಗಾಯ್ಸ್? ಬಿಗ್ ಬಾಸ್ ಯಾರು? ಅರುಣ್ ಮಾಮನ ಗೈಸ್. ಮತ್ತೆ ಎಂತ ಗೊತ್ತುಂಟ, ಮತ್ತೊಂದು ತುಂಬ ಕ್ವಶನ್ಸ್ ನೀವು ಕೇಳ್ತಾ ಇದ್ದೀರಾ. ಓಕೆ, ವ್ಲಾಗ್ಸ್ ಎಲ್ಲ ನಿನ್ನ ಬರಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಇಲ್ಲ, ಎಂತ ಇಲ್ಲ ಅಂತ. ಗೈಸ್ ಸತ್ಯ ಹೇಳ್ತೀನಿ, ಇವಾಗ ಇದೆ ಡೊಂಪ ಕೆಲಸ ಆಗ್ತಾ ಉಂಟಲ್ವಾ, ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ, ಇದೇ ಒಂದು ಆಗ ನಂತರ ನಾನು ಐ ಪ್ರಾಮಿಸ್ ನಾನು ಕೂತ್ಕೊಳ್ಬೇಕಾ? ಹೌದು, ಕ್ವೆಶನ್ಸ್ ಇವಾಗ ನೀವೇ ಕೇಳಬೇಕು. ಆ್ಯಕ್ಚುಲಿ ಸೊ ಇದೇ ಒಂದು ಸ್ವಲ್ಪ ಒಂದು ವೀಕ್ ನಾನು ಬ್ಯುಸಿ ಇದ್ದೀನಿ. ಆಗ ನಂತರ ನಾನು ಎಲ್ಲಿ ಹೋಗ್ತೀನಿ, ಎಂತೆಂತ ಮಾಡ್ತೀನಿ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಮತ್ತು ಇದೇ ಒಂದು ಚಿಟ್ ಚಾಟ್ ಉಂಟಲ್ವಾ, ಎವ್ರಿ ವೀಕಲ್ಲಿ ಒಂದು ಟೈಮ್ ಮಾಡೋಣ, ನಾವು ಕ್ಲಿಯರ್ ಮಾಡಿಬಿಡೋಣ. ಓಕೆ, ಸೊ ಯೂಶುವಲಿ ಈ ಚಿಟ್ ಚಾಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಜನರ ಹತ್ರನೇ ಒಂದು ವಿಷಯ ಹೇಳಲಿಕ್ಕೆ ಉಂಟು ಅವರಿಗೆ. ಯಾರು ಒಂದು ಗೆಸ್ಟ್ ಬರ್ತಾ ಇದ್ದಾರೆ, ಗೆಸ್ಟ್ಗೆ ಅಂತ ಹೇಳುವುದು ಅತಿಥಿ. ಮನೆಯಲ್ಲಿ ಯಾರು ಒಂದು ಅತಿಥಿ ಬರ್ತಾ ಇದ್ದಾರೆ, ನೀವು ಕೂಡ ಹೇಳ್ತೀರಾ? ಅದೇ ಅತಿಥಿ ಹೆಸರು ಹೇಳ್ಬೇಡಿ, ಅತಿಥಿಯ ಹೆಸರು ಹೇಳಲ್ಲ, ಅದೇ ಸೀಕ್ರೆಟ್, ನಿಮಗೆ ಗೊತ್ತಾಗುತ್ತೆ. ನಮ್ಮ ಊರಲ್ಲಿ ಬರ್ತಾ ಇದ್ದಾರೆ, ನಾನು ತುಂಬಾನೇ ಎಕ್ಸೈಟೆಡ್ ಇದ್ದೀನಿ. ಹೌದು, ಅದೇ ನೀವು ಒಂದು ಗೆಸ್ ಮಾಡಿ ಯಾರು ಬರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಎಂತ ಗೊತ್ತುಂಟ, ನನಗೆ ಗೊತ್ತುಂಟು ತುಂಬಾ ನನಗೆ ಮೆಸೇಜ್ ಇದೆ ಕೂಡ ಬಂದಿದೆ. ರಕ್ಷಿತಾ ಚೆನ್ನಾಗಿ ಡ್ರೆಸ್ ಹಾಕೋ, ರಕ್ಷಿತಾ ಚೆನ್ನಾಗಿ ಭಾಷಣೆ ಮಾಡೋ, ನಮಗೆ ನೀವು ಒಂದು ಒಳ್ಳೆ ಹೀಗೆ ಒಂದು ರೆಡಿಯಾಗಿ ನೋಡಲಿಕ್ಕೆ ತುಂಬಾ ಇಷ್ಟ ಅಂತ. ಐ ನೋ ಗೈಸ್, ಆ್ಯಕ್ಚುಲಿ ನನಗೆ ಗೊತ್ತುಂಟು ನೀವೊಂದು ತಾಯಿ ಹಾಗೆ ನನಗೆ ಇದೇ ಮಾಡ್ತೀರಂತ. ನನ್ನ ಅಮ್ಮನ ಕೂಡ ನಿಮಗೆ ಗೊತ್ತುಂಟಲ್ಲ, ನನ್ನ ಅಮ್ಮ ಕೂಡ ಅದೇ ಹೇಳುದು. ನೀವು ಹೇಳುವಾಗ ನನಗೆ ನನ್ನ ಅಮ್ಮನ ನೆನಪಾಗುತ್ತೆ. ಹೌದು, ಸತ್ಯ ಹೇಳಲಿಕ್ಕೆ ಇದ್ರೆ ನಾನು ಗಜಿಬಿಜಿ ಹಾಗೆ ಇರ್ತೀನಿ, ಹಾಗೇನೆ ಇರ್ತೀನಿ. ಆಕ್ಚುಲಿ ನಾನು ಕಂಫರ್ಟೇಬಲ್ ಆಗೇ ಇರೋದು. ಬಟ್ ಚೇಂಜಸ್ ಇಸ್ ಇಂಪಾರ್ಟೆಂಟ್. ಸಮ್ ಟೈಮ್ಸ್ ಚೇಂಜಿಂಗ್ ಬದಲಾವಣೆ ಜಗದ ನಿಯಮ. ಹೌದು, ಎಂತ ಬದಲಾವಣೆ ಜಗತ್ತ ನಿಯಮ. ಹೌದು. ಓಕೆ, ಸೂರಜ್ ಜೊತೆ ಒಂದು ರೀಲ್ಸ್ ಮಾಡಿ. ಡೆಫಿನೆಟ್ಲಿ ನಾನು ಸೂರಜ್ ಜೊತೆಗೆ ನಾನು ಗ್ಯಾರಂಟಿ ರೀಲ್ಸ್ ಶೂಟ್ ಮಾಡ್ತೀನಿ. ಅವರು ಹೇಳಿದ್ದಾರೆ ಬರ್ತಾರೆ ಅಂತ, ಆ ಟೈಮಲ್ಲಿ ನಾನು ಪ್ಲಾನ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಬ್ಯಾಂಗ್ಳೂರ್ ಹೋಗುವಾಗ ಬಟ್ ಒಂದು ಮಾಡೇ ಮಾಡ್ತೀನಿ. ನಾಯನ್ನು ಮುಟ್ಟಿ ಹಾಗೆ ಊಟ ಮಾಡ್ತೀರ ಅಲ್ವಾ, ಕೈ ತೊಳೆದು ಊಟ ಮಾಡ್ತೀರಾ? ಆಬ್ವಿಯಸ್ಲಿ ಕೈ ತೊಳಿತೀನಿ. ಅದೇ ತೊಳೆಯುವಾಗ ಕೂಡ ಹೇಗೆ ತೋರಿಸ್ಲಿ, ಇದೇ ನಾಯಿ ಮುಟ್ತೀನಿ, ತೊಳೆಯುವಾಗ ಕೂಡ ನಾನು ಎಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಅಲ್ವಾ ಗೈಸ್. ಸೊ ಇದೇ ರಾಂಗ್ ಕ್ವೆಶನ್, ಕಟ್ ಬೇರೆ ಒಂದು ಇದೆ ಅವರ ಕ್ವೆಶನ್, ಇದೆ ಯಾರು ನನಗೆ ಕೇಳಲಿಲ್ಲ, ಇದೆ ಅವರ ಕ್ವೆಶನ್. ಹೇಳಿ. ಓಕೆ, ರಾಘವೇಂದ್ರ ಜೊತೆನೂ ಕೂಡ ರೀಲ್ಸ್ ತುಂಬಾ ಮಾಡಿ ಚೆನ್ನಾಗಿ ಬಂದಿದೆ. ಹೌದು, ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ಅವರ ಜೊತೆಗೆ ರೀಲ್ಸ್ ಎಲ್ಲ ಮಾಡಲಿಕ್ಕೆ. ಓಕೆ, ನಾನು ಆ್ಯಕ್ಚುಲಿ ಅವರು ಕೂಡ ತುಂಬ ಲೈವ್ಲಿ ಪರ್ಸನ್, ತುಂಬ ಜಾಲಿ. ನಾವು ಆ್ಯಕ್ಚುಲಿ ತುಂಬ ಜಾಲಿ ಮಾಡ್ತೀವಿ ಒಟ್ಟಾಗಿ ರೀಲ್ಸ್ ಮಾಡುವಾಗ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾನು ಬ್ಯಾಂಗ್ಳೂರು ಹೋಗುವಾಗ ಮತ್ತೊಂದೊಂದು ಗ್ಯಾರಂಟಿ ಮಾಡ್ತೀನಿ. ರಕ್ಷಿತಾ, ವಿಕಾಸ್ ಬ್ರೋ ಏನ್ ಮಾಡ್ತಿದ್ದಾರೆ? ಅಲ್ಲಿ ಡೊಂಪದಲ್ಲಿದ್ದಾರೆ. ವಿಕಾಸ್ ಆಯ್ ಬಂದ್ಲೆ, ಅವರು ಸ್ವಲ್ಪ ಫಿನಿಶಿಂಗ್ ಕೊಡ್ತಾ ಇದ್ದಾರೆ, ಪೇಂಟಿಂಗ್ ಮಾಡ್ತಾ ಇದ್ದಾರೆ. ರಕ್ಷಿತಾ, ನಿಮ್ ಫ್ಯಾನ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಹೇರ್ ಗ್ರೂಮಿಂಗ್ ಅಂಡ್ ಸ್ಕಿನ್ ಕೇರ್ ಮಾಡ್ಕೋ ಪ್ಲೀಸ್. ಅದೇ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ವಾ, ಮಾಡ್ತಾ ಇದ್ದೀನಿ ನಾನು. ಅದೇ ನನ್ನ ಕೂದಲು ಎಷ್ಟು ಬಾಚನೆ ಮಾಡಿದ್ರೆ ಅಷ್ಟೇ. ಮ್ಯಾರೇಜೇ ಪೈರ್ನ ಮ್ಯಾರೇಜ್ ಅಂಡ್ ಲವ್ ಅರೇಂಜ್. ಆಬ್ವಿಯಸ್ಲಿ ಗೊತ್ತಿಲ್ಲ, ಲವ್ ಆಗಿದ್ರೆ ಲವ್ ಮಾಡ್ತೀನಿ, ಅರೇಂಜ್ ಆಗಿದ್ರೆ ಅರೇಂಜ್ ಮ್ಯಾರೇಜ್ ಮಾಡ್ತೀನಿ. ಏನಾಗ್ಲಿಲ್ಲ ಅಂದ್ರೆ ಸುಮ್ಮನೆ ನನ್ನ ಮಕ್ಳ ಜೊತೆಗೆ ಕೂತ್ಕೊಳ್ತೀನಿ ಅಲ್ವಾ.
Hi Rakshu, we are missing you so much. ಯಾಗ ಸ್ವಲ್ಪ ಗಟ್ಟಿ ಮಾತಾಡಿ ಮಾರೆ, ಅವರಿಗೆ ಕೇಳ್ಬೇಕಲ್ಲ. Hi Rakshita, we are missing you so much. Please try to upload reels or vlog daily or come live whenever you feel. Please, we are missing you so much. ಹೌದು, ನಾನು ಕೂಡ ಮಿಸ್ ಮಾಡ್ತಾ ಇದ್ದೀನಿ ನಿಮಗೆ. ನಾನು ಕೂಡ ಮಿಸ್ ಮಾಡ್ತಾ ಇದ್ದೀನಿ. ನಾನು ಫುಲ್ ಟ್ರೈ ಮಾಡ್ತೀನಿ ಡೈಲಿ ಮಾಡಲಿಕ್ಕೆ. ಓಕೆ, There is 3 questions from one person. ರಪ ರಪ. Who is your best friend? What is your full name? What is your YouTube income? ಓಕೆ, ಬೆಸ್ಟ್ ಫ್ರೆಂಡ್ಸ್ ನನಗೆ ಇದ್ದಾರೆ, ಬಟ್ ಬೆಸ್ಟ್ ಫ್ರೆಂಡ್ ಹಾಗೆ ಯಾರೂ ಇಲ್ಲ ನನಗೆ. ಮತ್ತು ಎಂತ ನೆಕ್ಸ್ಟ್ ಮತ್ತೆ what is your full name? ಫುಲ್ ನೇಮಾ? ಯಾಕೆ ನಿಮಗೆ ನನ್ನ ಹೆಸರು ಗೊತ್ತಿಲ್ವಾ? ಹಾಂ, ರಕ್ಷಿತಾ ರವೀಂದ್ರ ಶೆಟ್ಟಿ. ರಕ್ಷಿತಾ ರವೀಂದ್ರ ಶೆಟ್ಟಿ. What is your YouTube income? ಯೂಟ್ಯೂಬ್ ಒಂದು ಇನ್ಕಮ್ ಆಗುತ್ತೆ ಗೈಸ್. ಅಂದರೆ ಒಂದು ದಿವ್ಸಗೆ ಒಂದು 3 ಟೈಮ್ ಊಟ ಮಾಡಲಿಕ್ಕೆ ಆಗುತ್ತೆ. ಯೂಟ್ಯೂಬ್ ಇನ್ಕಮ್ ಆ್ಯಕ್ಚುಲಿ ಗೈಸ್ ಎಂತ ಗೊತ್ತುಂಟ, ವ್ಯೂಸ್ ಮೇಲೆ. ಓಕೆ, ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು. ಸೊ ಒಂದು ಅಪ್ರೋಕ್ಸ್ ನಾನು ಹೇಳ್ತೀನಿ ನಿಮಗೆ, ಒಂದು 1 ಲಕ್ಷ ಎಲ್ಲ ವ್ಯೂಸ್ ಬಂದರೆ ಒಂದು 7-8 ಸಾವಿರ ಸಿಗುತ್ತೆ. ಓಕೆ, ಆ 1 ಲಕ್ಷದಲ್ಲಿ ಕೂಡ ಫಾರ್ಮ್ಯಾಲಿಟೀಸ್ ಎಲ್ಲ ಉಂಟು. ಅಂದರೆ 3-4 AdSense ನೋಡಿದರೆ ಎಷ್ಟು ಅಷ್ಟು ಒಂದು ಉಂಟು, ಇಲ್ಲಾಂದರೆ ಕಮ್ಮಿ ಬರುತ್ತೆ ಹಣ. ಹಾಗೆ ಸೊ ವ್ಯೂಸ್ ಮೇಲೆ ಹಣ ಸಿಕ್ಕಿತು. ಓಕೆನಾ? ಸೊ ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಬಟ್ ಆಲ್ ರೌಂಡ್ ಹಾಗೆ ಮಾಡಿ ಜಾಸ್ತಿ ಹಾಗೆ ಆಗಲ್ಲ. ರಾಘು ಹೇಗೆ ಫ್ರೆಂಡ್ ಆದ್ರೆ? ರಾಘವೇಂದ್ರ, ರಾಘು ಅಲ್ಲ. ರಾಘು ಹೇಳುವಾಗ ನನಗೆ ರಘು ಅನ್ನನೇ ನೆನಪಾಗುತ್ತೆ. ಅವರ ಹೆಸರು ರಾಘವೇಂದ್ರ. ಓಕೆ, ರಾಘವೇಂದ್ರ ಆ್ಯಕ್ಚುಲಿ ನನಗೆ ಹೇಗ ಪರಿಚಯ ಆದರು ಅಂದರೆ, ಫಸ್ಟ್ ಅವರು ಬಿಗ್ ಬಾಸಲ್ಲಿ ಬರುವಾಗ ನನಗೆ ಫಸ್ಟ್ ಟೈಮ್ ನಾನು ಅವರಿಗೆ ನೋಡೋದು ಬಿಗ್ ಬಾಸ್ ಮನೆಯಲ್ಲಿ. ಅವರು ಗಿಚ್ಚಗಿಲಿ ಟೀಮ್ ಅಲ್ವಾ. ಆಗ ನಂತರ ನಾನು ಆ್ಯಕ್ಚುಲಿ ಗಿಚ್ಚಗಿಲಿಯಲ್ಲಿ ನಾನು ನೋಡಿದ್ದೀನಿ. ಅವರ ಹತ್ರ ಮಾತಾಡಿ ಅಲ್ಲಿ ಆಗ ನಂತರ ನಂಬರ್ಸ್ ಎಕ್ಸ್ಚೇಂಜ್ ಆಯಿತು. ನಂಬರ್ಸ್ ಎಕ್ಸ್ಚೇಂಜ್ ಆದ ನಂತರ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಅಂದರೆ ಇದೆ ವಿಡಿಯೋ ಬಗ್ಗೆನೇ, ಇದೆ ವಿಡಿಯೋಸ್ ಬಗ್ಗೆನೇ ಎಲ್ಲ ಮಾತುಕತೆ ಎಲ್ಲ ಆಯಿತು. ಸೊ ಹಾಗೆಯೇ ಆಗ ನಂತರ ನಾನು ನನ್ನ ಬ್ಯಾಂಗ್ಳೂರಲ್ಲಿ ಈವೆಂಟ್ ಇತ್ತು. ಸೊ ಓಕೆ, ರಾಘವೇಂದ್ರಗೆ ಮೀಟ್ ಆಗೋಣ ಅಂತ ಇಲ್ಲಿ. ಸೊ ರಾಘವೇಂದ್ರ ಹತ್ರ ಮೀಟ್ ಆಗಿ ನಾನು ಒಂದು ರೀಲ್ ಮಾಡಿದ್ದೀನಿ. ಸೊ ಹಾಗೆ ಒಂದು ಕನೆಕ್ಷನ್ ಬಿಲ್ಡ್ ಆಯಿತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೀವು ಎಷ್ಟು ಜನ ಮಕ್ಕಳು? ನಾವು ಅವರ ಹೆಸರು ಹೇಳ್ಬೇಕಾ? ನಾನು ಹಾಗೆ ಹೇಳಲಿಕ್ಕೆ ಹೋಗಿದ್ರೆ ಒಂದೇ ಮಕ್ಕಳು. बट समझ बोलने जा रियल लगेगा. अच्छा, तुझे मेरा बहन बन के बहुत ये है क्या? ಫಸ್ಟ್ ಅವರು ಹೇಳ್ತಾರೆ ಇವರು ನನ್ನ ಸಿಸ್ಟರ್ ಅಲ್ಲ, ಇವರು ನನ್ನ ಸಿಸ್ಟರ್ ಅಂತ ಅಲ್ಲ ಅಂತ. ಇವಾಗ ನಾನು ಬಿಗ್ ಬಾಸ್ ಅಲ್ಲಿ ಹೋಗಿ ಬಂದಿದ್ದೀನಿ ಅಲ್ವಾ, ಇವಾಗ ನಾನು ಸೆಲೆಬ್ರಿಟಿ ಆಗಿದ್ದೀನಿ ಅಲ್ವಾ. ಇವಾಗ ಅವರೇ ಹೇಳ್ತಾ ಇದ್ದಾರೆ ನಾನು ರಕ್ಷಿತಾದು ಸಿಸ್ಟರ್, ನಾನು ರಕ್ಷಿತಾದು ಸಿಸ್ಟರ್. ಮೋಲು ಬಿಗ್ ಬಾಸ್ ಅಲ್ಲಿ ಬಂದಿತ್ತು ಅನ್ ಸ್ಟೆಪ್ ಸಿಸ್ಟರ್ ಅದ ಪಿದೇವತಿ ಜನ ಕೇಂದ್ರಿ ಸ್ಟೆಪ್ ಸಿಸ್ಟರ್ ಅಂದಿ ಆಲ್ ಸ್ಟೆಪ್ ಅಂಡ ಈರ್ ಅಡಾಪ್ಟೆಡ್ ಆಲ್ ಅಡಾಪ್ಟೆಡ್. ಇವಾಗ ಅವರೇ ಕಿರ್ಚಿ ಹೇಳ್ತಾ ಇದ್ದಾರೆ ಅವಳು ನನ್ನ ಸಿಸ್ಟರ್ ಅಂತ. ಯಾಕೆ ಪ್ರೌಡ್ಲಿ ಫಸ್ಟ್ ಪ್ರೌಡ್ ನಾಚಿಕೆ ಆಗ್ತಾ ಇತ್ತು. ಹೌದು, ಕರೆಕ್ಟ್. ನೋಡಿದ್ಯಾ? ಇವಾಗ ಎಲ್ಲಿರೋದು? ನನ್ನ ಅಪ್ಪ ಅಮ್ಮ ಇಬ್ರು ಮುಂಬೈಯಲ್ಲಿ ಇರೋದು. ಓಕೆ, ಅವರು ಇವಾಗ ವರ್ಷದಲ್ಲಿ ಒಂದು ಸಮರ್ ವೆಕೇಶನ್ ರಜೆ ಸಿಗುತ್ತೆ ಅಲ್ವಾ, ಆ ಟೈಮಲ್ಲಿ ಬರ್ತಾರೆ. ಅಂದರೆ ನೆಕ್ಸ್ಟ್ ಮಂತ್ ನನ್ನ ಅಪ್ಪ ಅಮ್ಮ ಇಬ್ರು ಬರ್ತಾರೆ. आप मुंबई में कहाँ रहते हो और आपके सगे बहन का नाम क्या है? ಓಕೆ, ನಾನು ಮುಂಬೈಯಲ್ಲಿ ನಾಲಸೋಪರಲ್ಲಿ ಇರೋದು. ಓಕೆ, ಆ್ಯಂಡ್ ಅವರ ಹೆಸರು ಅಕ್ಷತಾ ಶೆಟ್ಟಿ ಅಂತ. How was your childhood memories with Munni? ಸೀರಿಯಸ್ಲಿ ಆಕ್ಚುಲಿ ವೆರಿ ಬ್ಯೂಟಿಫುಲ್. ವೆರಿ ಸತ್ಯ ಹೇಳಿಕೆ ಇದ್ರೆ ಜಾಲಿ ತುಂಬ ಜಗಳ ಆಗ್ತಾ ಇತ್ತು. ಮುದ್ದು ಆಗಲಿಲ್ಲ, ಪ್ರೀತಿ ಆಗಲಿಲ್ಲ, ಜಸ್ಟ್ ಜಗಳ. ಓಕೆ, ಬಟ್ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ನನ್ನ ಚೈಲ್ಡ್ಹುಡ್ ವಿತ್ ಮೈ ಸಿಸ್ಟರ್. ಇದೊಂದು ಕ್ವಶನ್ ನಾನು ಕೇಳುದಿಲ್ಲ, ನೀವು ನೋಡಿ ಆದ್ಮೇಲೆ ನಿಮ್ಮ ಮುಖದ ರಿಯಾಕ್ಷನ್ ನಾನು ನೋಡ್ತೇನೆ, ಸಾಕು ಅಷ್ಟೇ. ಜನರಿಗೆ ಏನೋ ಹೇಳಲಿಕ್ಕಿಲ್ಲ, ಆಯ್ತಾ? ಚೇಂಜ್ ದಿ ಕ್ವೆಶ್ಚನ್. ಕ್ವೆಶ್ಚನ್ ಕದ ಬೇರೆ. ನೀವು ಯಾಕೆ ಇಷ್ಟೊಂದು ಕ್ಯೂಟ್? ನಾನಾ
ಹೌದಾ ಗೈಸ್ ನಾನು ಕ್ಯೂಟಾ? ವಾಟ್ ಅ ಜೋಕ್. ವಾಟ್ ಅ ಕ್ಯೂಟ್ ನಾನು. Wherever Rakshita is, we are there. Any plan? ಅದು ಹೌದು ನನಗೆ One ಗೊತ್ತುಂಟು. second, let me complete my question here. ಓಕೆ ಓಕೆ ಓಕೆ. Any plan to join Hindi BB? ಬಿಬಿ ಅಲ್ಲ ಬಿಗ್ ಬಾಸ್ ಮಾರೆ. ಅದ್ರಲ್ಲಿ BB ಹಾಕಿದ್ದಾರೆ ಅಂದ್ರೆ ಬಿಗ್ ಬಾಸ್. ಹಾ ಗೈಸ್ ಆಕ್ಚುಲಿ ಅಂತ ಓದ್ಬೇಕಲ್ಲ. ಹೌದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕ್ವೆಶ್ಚನ್ ಎಂತ ಇತ್ತು? Wherever Rakshita is, we ಹಾ are ವೇಟ್ there. ವೇಟ್ ಅದೇ ನನಗೆ ಒಂದು ತುಂಬ ಕಾನ್ಫಿಡೆಂಟ್ ಉಂಟು. ನಾನು ಎಲ್ಲಿದ್ದೀನಿ ನೀವು ಅಲ್ಲಿದ್ದೀರಾ. ನಿಮ್ಮ ಒಂದು ನನಗೆ ಒಂದು ಪ್ರೀತಿ ಅದೇ ಫೀಲ್ ಆಗುತ್ತೆ, ತುಂಬ ಜೆನ್ವನ್ ಆಗಿ ನಿಮ್ಮ ಪ್ರೀತಿ ಉಂಟು. ಅದೇ ಯಾವಾಗ ಹೀಗೇನೆ ಕನೆಕ್ಟ್ ಆಗಿ ಇರಿ. ಮತ್ತು ಹಿಂದಿ ಬಿಗ್ ಬಾಸ್ ನಾನು ಒಂದು ವೇಳೆ ಹಿಂದಿ ಬಿಗ್ ಬಾಸಲ್ಲಿ ಹೋಗಿದ್ರೆ ನೀವು ನೋಡ್ತೀರಾ ನನಗೆ? ಹಾಂ ಕರೀದ್ರೆ ಹೋಗ್ತೀನಿ ನಾನು. Okay. ಮತ್ತೊಂದು ಪಿಕ್ನಿಕ್. ವಾವ್. Okay, next question. Hi Rakshita, ವರ್ತೂರ್ ಸಂತೋಷ್ ಸರ್ ಮನೆಗೆ ಯಾವಾಗ ಹೋಗ್ತೀರಾ? ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾನು ಆ್ಯಕ್ಚುಲಿ ಅವರ ಮನೆಯಲ್ಲಿ ಇವಾಗ ತನಕ ಹೋಗಲಿಲ್ಲ. ಆ್ಯಕ್ಚುಲಿ ನನ್ನ ಟೀಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಮೇ ಬಿ ಅವರು ಬ್ಯುಸಿ ಇದ್ದಾರೆ ಆ ಟೈಮಲ್ಲಿ, ಬ್ಯುಸಿ ಇದ್ದರು ಆ ಟೈಮಲ್ಲಿ. ಸೊ ಅವರು ಹೇಳಿದ್ದಾರೆ, ಅವರು ಎಂತಂತ ಹೇಳ್ತಾರೆ ಅಂತ ಅವರೇ ಹೇಳಿದರು. ಆಗ ನಂತರ 2 ಸತಿ ನಾನು ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಹಣ ವಿಷಯ ಎಂತ ಅಲ್ಲ. ಅಂದರೆ ಅವರು ನಿಮ್ಮ ಈರಾಗ ಅರ್ಥ ಆಗತ್ತೆ, ದೊಡ್ಡದ ವಿಷಯ ಅಲ್ಲ. 1000 ಆಗಲಿ, ಲಕ್ಷ ಆಗಲಿ, ಒಂದು 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, ಇದೇ ಮನಿದು ಮ್ಯಾಟರ್ ಅಲ್ಲ. ಬಟ್ ಅವರು ನನಗೆ ಪ್ರೀತಿಯಿಂದ ಕರೀದ್ರಲ್ವಾ. ಸೊ ಆ ಟೈಮಲ್ಲಿ ಅವರು ನನಗೆ ಫೋನಲ್ಲಿ ಅದೇ ಕೂಡ ಹೇಳಿದರು, ಕುಕ್ಕಿಂಗ್ ಎಲ್ಲ ಮಾಡಲಿಕ್ಕೆ ಬಾ, ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂತ. ಸೊ ನನಗೆ ಒಂದು ಇದೇ ಇತ್ತು, ಓಕೆ ಒಂದು ಮನಸ್ಸು ಮಾಡಿದ್ದಾರಲ್ವಾ, ಎಂತ ಅವರಿಂದ ಒಂದು ಸ್ವಲ್ಪ ಇದೇ ಹೇಳಿದ್ದಾರೆ ಅಲ್ವಾ. ಮತ್ತು ನಿಮಗೆ ಅರ್ಥ ಆಯ್ತಾ? ನನಗೆ ಇವಾಗ ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಪ್ರೀತಿಯಿಂದ ಅವರು ನನಗೆ ಕರೀದ್ರಲ್ವಾ. ಸೊ ಆ ಬೇಸಿಸಲ್ಲಿ ಒಂದು ಸತಿ ಹೋಗೋಣ ಅಂತ. ಓಕೆ ಬಟ್ 2 ಸತಿ ನೀವು ನನ್ನ ಟೀಮ್ ಅವರು ಮಾಡಿದ್ರು, ಅವರು ಬ್ಯುಸಿ ಇದ್ದಾರೆ. ಸೊ ಓಕೆ ಅವರು ಫ್ರೀ ಆದ ನಂತರ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಲ್ವಾ. ಸೊ ಹೌದು. ಸೊ ಅಷ್ಟೇ, ನಾನು ಅವರಿಗೆ ಇವಾಗ ತನಕ ಮೀಟ್ ಆಗಲಿಲ್ಲ. ಇಲ್ಲಿನೊಟ್ಟಿಗೆ ವ್ಲಾಗ್ ಮಾಡ್ತಾರೆ. ಬರಲಿ ಇಲ್ಲಿ, ಇಲ್ಲಾಂದರೆ ನಾನು ಅಲ್ಲಿ ಹೋಗುವಾಗ, ಯಾವಾಗ ಬ್ಯಾಂಗ್ಳೂರಲ್ಲಿ ಹೋಗುವಾಗ ಸಿಗೋಣ. ಓಕೆ. ಹಾ, ಹೌ ಡಿಡ್ ಯು ಗೆಟ್ ಸೆಲೆಕ್ಟೆಡ್ ಫಾರ್ ಬಿಗ್ ಬಾಸ್? ಸಿಲೆಕ್ಟೆಡ್ ಆ ಬಿಗ್ ಬಾಸ್ ಹೇಗೆ ಸಿಲೆಕ್ಟ್ ಅಂತ ಎಂತ ಇಲ್ಲ, ನನ್ನ ಡೈರೆಕ್ಟ್ ಸಿಲೆಕ್ಷನ್ ಆಯಿತು. ಓಕೆ ಬಿಗ್ ಬಾಸ್ ಟೀಮಲ್ಲಿ ಒಂದು ಕಾಲ್ ಬಂತು, 1 ಸತಿ ಮೀಟ್ ಮಾಡಿದರು. ಆಗ ನಂತರ ನನಗೆ ಹಾಳಾಗೆ ತಗೊಂಡು ಹೋದರು. ಇನ್ನೊಂದು ಕ್ವಶನ್ ಇದೆ, ರಕ್ಷು ಆ ಫೋಟೋದಲ್ಲಿರೋ ಪಪ್ಪಿ ಯಾರ್ದು, ನೀವು ತಗೊಂಡ್ರಾ? ಇದೇ ಪಪ್ಪಿ ನಂದು. ನಿಮ್ಮ ತರ ಕ್ಯೂಟ್ ಇದೆ ಅಂತೆ. ಥ್ಯಾಂಕ್ ಯು. ನೀವು ಏನ್ ಹೇಳ್ತೀರಾ? ರಕ್ಷಿತಾ ನೋಡಕ್ಕೆ ಇದ್ರ ತರ ನಾಯಿ ತರ. ಪರವಾಗಿಲ್ಲ, ನಾಯಿ ತರ ಇದ್ರೆ ನಾನು ವೆರಿ ಪ್ರೌಡು, ನಾನು ತುಂಬಾ ಪ್ರೌಡ್ ಇದ್ದೀನಿ. ನಾನು ಒಂದು ನಾಯಿ ತರ ಅಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಚೋನಿತಲ್ಲ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು. ಮತ್ತೆ ಬೇರೆ ಎಂತ ಕ್ವೆಶನ್ಸ್ ಉಂಟಾ? ಯಾಕೆ ನೀವು ನಿಮ್ಮ ಫೋಟೋಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಮ್ಸ್ ಇನ್ ಬಿಟ್ವೀನ್ ಎಡಿಟಿಂಗ್ ನ ಇಂಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ? ಓಕೆ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ತನಕ ಎಡಿಟಿಂಗ್ ಎಲ್ಲ ನಾನೇ ಮಾಡೋದು. ಸೊ ಶೂಟ್ ಮಾಡಿ ಮತ್ತು ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಸೊ ಟೈಮೇ ಸಿಗಲ್ಲ. ತುಂಬ ವರ್ಕ್ ಎಲ್ಲ ಇರುತ್ತೆ, ಡೊಂಪದು ಕೆಲಸ ಎಲ್ಲ ಇರುತ್ತೆ, ಮನೆಗೆ ಹೋಗಿ ಊಟ ಅಡುಗೆ ಎಲ್ಲ ಮಾಡಲಿಕ್ಕೆ ಇರುತ್ತೆ. ಸೊ ಎಲ್ಲ ಕೆಲಸದಲ್ಲಿ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಜಾಸ್ತಿ. Tell us about your achievement in athletics. Type of sports you participate? ಯಾ ಅಥ್ಲೆಟಿಕ್ಸ್ ನಾನು ರನ್ನಿಂಗ್ ಅಲ್ಲಿ ಇದ್ದೀವಿ. ಓಕೆ ನನಗೆ ಒಂದು ಮೆಸೇಜ್ ಬಂತು, ಯಾಕೆ ಬಿಟ್ಬಿಟ್ಟಿದ್ಯಾ ಇಷ್ಟು ಸ್ಪೋರ್ಟ್ಸ್ ಮಾಡಿ. ಅದೇ ಎಂತ ಆಯಿತು ಅಂದರೆ ಆ ಟೈಮಲ್ಲಿ ಅದೇ ಒಂದು ಇದೇ ಇತ್ತು, ಮ್ಯಾಟರ್ ಬಿಸಿ ಇತ್ತು. ಆ ಟೈಮಲ್ಲಿ ನನಗೆ ಎಂತ ಮಾಡಬೇಕಿತ್ತು. ಬಟ್ ಆ ಟೈಮಲ್ಲಿ ನನಗೆ ಇವಾಗ ಹಾಗೆ ಹೇಳಲಿಕ್ಕೆ ಕೂಡ ಆಗಲ್ಲ ಯಾಕೆ ಅಂತಂದು. ಗೈಸ್ ಇದೆ ಆ್ಯಕ್ಚುಲಿ ನನ್ನ ಚಿಕ್ಕ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ. ಓಕೆ ತುಂಬ ಮಾತಾಡಿದ್ದೀನಿ, ನನಗೆ ಗೊತ್ತುಂಟು. ಓಕೆ ಮತ್ತೆ ನೀವು ನನಗೆ ಬೈತೀರಾ ಈ ವಿಡಿಯೋ ನೋಡಿ ಕೂಡ, ಯಾಕೆಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಇರಲಿಲ್ಲ, ನನಗೆ ಗೊತ್ತುಂಟು. ಸುಮ್ಮನೆ ಹೀಗೇನೆ ಮಾಡಿದ್ದೀನಿ ಒಂದು ಅಪ್ಡೇಟ್ ಕೊಡಲಿಕ್ಕೆ. ಯಾರು ಒಂದು ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ, ಒಂದು ಗೆಸ್ಟ್ ಮಾಡಿ ಯಾರು ಬರ್ತಾ ಇದ್ದಾರೆ ಅಂತ. ಓಕೆ ಈ ವ್ಲಾಗ್ ನಾನು ಇಲ್ಲಿಯೇ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಲವ್ ಯು ಸೋ ಮಚ್. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಹೀಗೇನೆ ಇರಲಿ. ಓಕೆ ಬಾಯ್. ಹೇಳ ಬಾಯ್ ಬಾಯ್ ಬಾಯ್.
ನೀ ಏ ಬಾಯ್ 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 ಬಾಯ್